ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ KCT ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರೋದು ಈಗ ನಿಮ್ಮ ಸೆಕೆಂಡ್ PUC ರಿಸಲ್ಟ್ಸು ಯಾವಾಗ ಬರುತ್ತೆ ಅಂತ. ಸೊ ಸುಮಾರು ದಿನದಿಂದ ಒಂದಷ್ಟು ಫೇಕ್ ನ್ಯೂಸ್ ಓಡಾಡ್ತಾ ಇದೆ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಏಪ್ರಿಲ್ 8 ಬಿಡ್ಬೋದು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏಪ್ರಿಲ್ 8 ಬರುತ್ತಾ ಅಥವಾ ಇನ್ನೂ ಲೇಟ್ ಆಗುತ್ತಾ ಅಥವಾ ಯಾವಾಗ ಬರ್ಬೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ KCT ಮುಗಿಯೋ ತನಕ ಏನೇ ಅಪ್ಡೇಟ್ಸ್ ಬಂದರೂ ಮತ್ತು ಈಗ ಅಡ್ಮಿಟ್ ಕಾರ್ಡು ರಿಲೀಸ್ ಮಾಡಿದ್ದಾರೆ, ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರಿಗೆ ಯೂಸರ್ ID ಪಾಸ್ವರ್ಡ್ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತೀನಿ. ಸೊ ಆದ್ದರಿಂದ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ವಾಟ್ಸಪ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಅದಕ್ಕೂ ಜಾಯ್ನ್ ಆಗಿ. ಯಾಕಂದರೆ KCT ಮುಗಿಯೋ ತನಕ ಯಾವುದೇ PDFs, ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಈ ರೀತಿ ಸುಮಾರು PDFಸು ಇದೆ. ಅದನ್ನೆಲ್ಲ ನಾನು ಆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಮತ್ತು ನೀವು ಫ್ರೆಂಡ್ಸ್ ಕೂಡ ಚಾಟ್ ಮಾಡ್ಬೋದು ಆ ಗ್ರೂಪಲ್ಲಿ. ಆದ್ದರಿಂದ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ KCT 2025 ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ನೀವು ಗೂಗಲಲ್ಲಿ ಬಂದು KE ಅಂತ ಟೈಪ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ UGCET ಪ್ರವೇಶ ಟಿಕೆಟ್ ಲಿಂಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಲಾಗಿನ್ ID ಅಥವಾ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿ ಲಾಗಿನ್ ಆಗಿ ಪ್ರಿಂಟ್ನ ತಗೋಬೇಕಾಗಿರುತ್ತೆ. ಸೊ ತುಂಬ ಜನಕ್ಕೆ ಡೌಟ್ ಇರೋದು ಈಗ ಏನು ಅಂತ ಹೇಳಿದ್ರೆ, ಲಾಗಿನ್ ID ಮತ್ತು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ, ಮರ್ತೋಗಿದೆ ಅಂತ ಅಂದ್ಕೊಂಡ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತಲ್ಲ, ಸೊ ಅದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಲಾಗಿನ್ ID. ಅಪ್ಲಿಕೇಶನ್ ನಂಬರ್ನೇ ಲಾಗಿನ್ ID ರೀತಿ ಯೂಸ್ ಮಾಡ್ಕೊಳ್ಳಿ. ಸೊ ಪಾಸ್ವರ್ಡು ನಿಮಗೆ ನೆನಪಿರುತ್ತೆ. ಅಕಸ್ಮಾತ್ ಅದೂ ನೆನಪಿಲ್ಲ ಅಂದರೆ ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿದ್ನಲ್ಲ, ಅದನ್ನೇ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು OTP ಬರುತ್ತೆ. ಸೊ OTPನ ಎಂಟ್ರ್ ಮಾಡಿದಾಗ ನಿಮ್ಮ ಹೊಸ ಪಾಸ್ವರ್ಡ್ನ ನೀವು ರೀಸೆಟ್ ಮಾಡ್ಕೋಬೋದು. ಯೂಸರ್ ID ಮತ್ತು ಪಾಸ್ವರ್ಡ್ ಎರಡೂ ನಂತರ ನೀವು ಎಂಟರ್ ಮಾಡಿದ್ರೆ ನಿಮ್ಮ KCT 2025 ಅಡ್ಮಿಟ್ ಕಾರ್ಡು ಡೌನ್ಲೋಡ್ ಆಗುತ್ತೆ. ಸೊ ಇದನ್ನು ಪ್ರಿಂಟ್ ತೊಗೊಂಡು ಇಟ್ಕೊಂಡಿರ್ಬೇಕು ನೀವು. ಪ್ರಿಂಟನ್ನು ಎಕ್ಸಾಮ್ ದಿನ ತೊಗೊಳಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಸೆಕೆಂಡ್ PUC ರಿಸಲ್ಟ್ಸ್ ಬಗ್ಗೆ ಮಾತಾಡೋದಾದರೆ, ತುಂಬ ಜನಕ್ಕೆ ಡೌಟ್ ಇದ್ದಿದ್ದೇನು ಅಂತ ಹೇಳಿದ್ರೆ, ನಿಮಗೆ ಏಪ್ರಿಲ್ 6 ಬರ್ಬೋದು ಅಂತ. ಸೊ ಏಪ್ರಿಲ್ 6 ಆಯಿತು, ಇನ್ನೂ ಬಂದಿಲ್ಲ. ಆದ್ದರಿಂದ ನಿಮ್ಮ ರಿಸಲ್ಟ್ಸು ಯಾವಾಗ ಬರ್ಬೋದು ಅಂದರೆ ಏಪ್ರಿಲ್ 8 ಅಥವಾ ಏಪ್ರಿಲ್ 10 ಕನ್ಫರ್ಮ್ ಆಗಿ ನಿಮ್ಮ ಸೆಕೆಂಡ್ PUC ರಿಸಲ್ಟ್ಸ್ ಬಿಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ KCT ಎಕ್ಸಾಮ್ಗೂ ಮುಂಚೆನೇ ನಿಮ್ಮ ರಿಸಲ್ಟ್ಸ್ನ ರಿಲೀಸ್ ಮಾಡಬೇಕು ಅವರು. ಪ್ರತಿ ವರ್ಷ ಅದೇ ರೀತಿ ಫಾಲೋ ಮಾಡ್ತಿರೋದು. ಆದ್ದರಿಂದ ಏಪ್ರಿಲ್ 8 ಅಥವಾ ಏಪ್ರಿಲ್ 10 ನಿಮ್ಮ ಸೆಕೆಂಡ್ PUC ರಿಸಲ್ಟ್ಸ್ನ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಮಾಡಿದಾಗ ಆ ಲಿಂಕ್ನ ರಿಲೀಸ್ ಮಾಡ್ತಾರೆ, ಅದನ್ನು ನಾನು ನಮ್ಮ ಚಾನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಥವಾ ಈ ವಿಡಿಯೋ ಮಾಡೋದು ತಿಳಿಸ್ತೀನಿ. ಸೊ ಆದ್ದರಿಂದ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.